ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿನ್ನೆ ಪಾಕಿಸ್ತಾನ ವಿರುದ್ಧ ಟೀಮ್ ಇಂಡಿಯಾ ಗೆದ್ದಿದೆ. ಗೆದ್ದ ನಂತರ ಡೇವಿಡ್ ವಾರ್ನರ್ ಹಾಗೂ ರಿಕಿ ಪಾಂಟಿಂಗ್ ಹಾಗೂ ಶೈನ್ ವಾರ್ನರ್ ಅವರು ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನು ಎಲ್ಲವನ್ನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ. ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ನಿನ್ನೆ ವಿರಾಟ್ ಕೊಹ್ಲಿ ಅವರು ಸಖತ್ತಾಗಿ ಡಾಮಿನೇಟ್ ಮಾಡಿದ್ರು. ಆಲ್ಸೋ ಸೆಂಚುರಿ ಕೂಡ ಬಂತು ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ನಿಂದ. ಇಲ್ಲಿ ಪಾಕಿಸ್ತಾನದ ಕಡೆ ಟಾಪ್ ಆರ್ಡರ್ ನಲ್ಲಿ ಮೊದಲ ಇನ್ನಿಂಗ್ಸ್ ನಲ್ಲಿ ಅಷ್ಟೇನು ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿದ್ದು ಅಂತ ಹೇಳಿದ್ರೆ ಶಕೀಲ್ ಅವರು 62 ರನ್ ಖಾಲಿ ಹಾಕಿ ಹೊಟ್ಟಿದ್ರೆ, ಈ ಕಡೆ ರಿಜ್ವಾನ್ ಅವರು 46 ರನ್ ಖಾಲಿ ಹಾಕಿ ಹೊಟ್ಟಾದ್ರು. ಕುಸ್ತಿಲ್ ಶಾ ಅವರು 38 ರನ್ ಖಾಲಿ ಹಾಕಿ ಹೊಟ್ಟಾದ್ರು. ಅಷ್ಟೇ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿರುವುದು ಇಲ್ಲಿ ಪಾಕಿಸ್ತಾನದ ಕಡೆ. ಅಷ್ಟೇನು ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಪಾಕಿಸ್ತಾನದ ಕಡೆ. ಆಲ್ಸೋ ಪಾಕಿಸ್ತಾನ ಆಲ್ಔಟ್ ಕೂಡ ಆಗಿತ್ತು. 241 ರನ್ಗಳಿಗೆ ಪಾಕಿಸ್ತಾನ ಆಲ್ಔಟ್ ಆಗಿತ್ತು. 242 ರನ್ ಟಾರ್ಗೆಟ್ ಬೆನ್ನತ್ತಿದ ಟೀಮ್ ಇಂಡಿಯಾ ಸಖತ್ತಾಗಿ ಡಾಮಿನೇಟ್ ಮಾಡಿದೆ ಬ್ಯಾಟಿಂಗ್ ನಲ್ಲಿ. ಇಂಡಿಯಾದ ಕಡೆ ಟಾಪ್ ಆರ್ಡರ್ ನಲ್ಲಿ ಬಂದ ರೋಹಿತ್ ಶರ್ಮಾ ಅವರು 20 ರನ್ ಖಾಲಿ ಹಾಕಿ ಹೊಟ್ಟಿದ್ರೆ, ಈ ಕಡೆ ಶುಭ್ಮನ್ ಗಿಲ್ ಅವರು ಸಖತ್ತಾಗಿ ಆಡಿದ್ರು. ಆಡಿದಂತ 52 ಬಾಲ್ಗಳಲ್ಲಿ 46 ರನ್ ಖಾಲಿ ಹಾಕಿ ಹೊಟ್ಟಾದ್ರು. ಚೆನ್ನಾಗಿ ಆಡಿದ್ರು ಶುಭ್ಮನ್ ಗಿಲ್ ಅಂತಾನೆ ಹೇಳ್ತೀನಿ. ಈ ಕಡೆ ನಂತರ ಬಂದ ವಿರಾಟ್ ಕೊಹ್ಲಿ ಅವರು ಸಖತ್ತಾಗಿ ಡಾಮಿನೇಟ್ ಮಾಡಿದ್ರು. ಆಡಿದಂತ 111 ಬಾಲ್ಗಳಲ್ಲಿ ಸೆಂಚುರಿ ಕೂಡ ಬಂದಿತ್ತು. ಹಾಗೂ ನಂತರ ಬಂದ ಶ್ರೇಯಸ್ ಅಯ್ಯರ್ ಅವರು ಸಖತ್ತಾಗಿ ಡಾಮಿನೇಟ್ ಮಾಡಿದ್ರು. ಆಡಿದಂತ 67 ಬಾಲ್ಗಳಲ್ಲಿ 56 ರನ್ ಖಾಲಿ ಹಾಕಿ ಹೊಟ್ಟಾದ್ರು. ಆಲ್ಸೋ ವಿರಾಟ್ ಕೊಹ್ಲಿ ಹಾಗೂ ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ ನಿಂದ ಇಂಡಿಯಾ ಗೆದ್ದುಕೊಂಡಿದೆ. ಆಲ್ಸೋ ಇಂಡಿಯಾ ವಿನ್ ಆಯ್ತು ಕೂಡ. ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಹೊಡೆದ ನಂತರ ಡೇವಿಡ್ ವಾರ್ನರ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ. ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಕೊಹ್ಲಿ ಸೆಂಚುರಿ ಹೊಡೆದಿದ್ದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಅವರು ಇದೇ ತರ 100 ವರ್ಷ ಫಿಟ್ ಆಗೇ ಇರ್ಲಿ. ವಿರಾಟ್ ಕೊಹ್ಲಿ ಅವ್ರನ್ನ ಮಾಸ್ಟರ್ ಅನ್ನೋದು ಇದೇ ಕಾರಣಕ್ಕೋಸ್ಕರ ಅಂತ ಡೇವಿಡ್ ವಾರ್ನರ್ ಅವರು ಹೇಳಿದ್ದಾರೆ. ಹಾಗೂ ನಂತರ ಮಾತನಾಡಿದ ರಿಕಿ ಪಾಂಟಿಂಗ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ. ಕೊಹ್ಲಿ ಅವರು ಎಕ್ಸ್ ಫ್ಯಾಕ್ಟರ್ ಅಂತ ರಿಕಿ ಪಾಂಟಿಂಗ್ ಅವರು ಹೇಳಿದ್ದಾರೆ. ಅವರು ಮಹಾನ್ ಕ್ರಿಕೆಟರ್, ಅವರು ಚೇಸಿಂಗ್ ಮಾಸ್ಟರ್ ಅಂತ ರಿಕಿ ಪಾಂಟಿಂಗ್ ಅವರು ಹೇಳಿದ್ದಾರೆ. ಕಷ್ಟದ ಸಿಚುವೇಶನ್ ನಲ್ಲಿ ರನ್ ಹೊಡೆದು ಕೊಡ್ತಾರೆ ವಿರಾಟ್ ಕೊಹ್ಲಿ ಅವರು. ಹಾಗೂ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಕೂಡ ವಿರಾಟ್ ಕೊಹ್ಲಿ ಅವರು ಕೊಡ್ತಾರೆ. ಸೋಲೋ ಪಂದ್ಯವನ್ನು ಗೆಲ್ಸಿ ಕೊಡ್ತಾರೆ ವಿರಾಟ್ ಕೊಹ್ಲಿ ಅಂತ ರಿಕಿ ಪಾಂಟಿಂಗ್ ಅವರು ಹೇಳಿದ್ದಾರೆ. ಹಾಗೂ ನಂತರ ಮಾತನಾಡಿದ ಶೈನ್ ವಾಟ್ಸನ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ. ಪಾಕಿಸ್ತಾನ ಸೋಲಲು ಅವರ ಪರ್ಫಾರ್ಮೆನ್ಸ್ ಕಾರಣ ಅಂತ ಶೈನ್ ವಾಟ್ಸನ್ ಅವರು ಹೇಳಿದ್ದಾರೆ. ಅವರ ಕಳಪೆ ಫಾರ್ಮ್ ಹಾಗೂ ಅವರ ಕಳಪೆ ಫೀಲ್ಡಿಂಗ್ ಕಾರಣವಾಗಿತ್ತು ಪಾಕಿಸ್ತಾನ ಸೋಲಕ್ಕೆ ಅಂತ ಶೈನ್ ವಾಟ್ಸನ್ ಅವರು ಹೇಳಿದ್ದಾರೆ. ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಾಮೆಂಟ್ ನಲ್ಲಿ ತಿಳಿಸಿ. ವಿರಾಟ್ ಕೊಹ್ಲಿ ಸೆಂಚುರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ನಲ್ಲಿ ತಿಳಿಸಿ.